ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಡಿಕೇರಿಯ ಅಬ್ಬಿ ಜಲಪಾತದ ತೂಗು ಸೇತುವೆ ಈಗ ದುಸ್ಥಿತಿಯಲ್ಲಿದೆ. ಹೌದು, ಕೊಡಗಿನಲ್ಲಿರುವ ಪ್ರಮುಖ ಪ್ರವಾಸಿ ತಾಣ ಅಬ್ಬಿ ಜಲಪಾತಕ್ಕೆ ಲಕ್ಷಾಂತರ ಪ್ರವಾಸಿಗರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಹೀಗೆ ಬರುವ ಪ್ರವಾಸಿಗರು ಇಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ತೂಗು ಸೇತುವೆ ಮೇಲೆ ನಿಂತು ಜಲಧಾರೆಯ ಸೌಂದರ್ಯವನ್ನ ವೀಕ್ಷಿಸುತ್ತಾರೆ. ಈ ಸೇತುವೆ ಈಗ ದುಸ್ಥಿತಿಗೆ ತಲುಪಿದ್ದು, ಗುರುವಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸೇತುವೆ ನಿರ್ಮಾಣವಾಗಿ ಹೆಚ್ಚೇನು ವರ್ಷಗಳಾಗಿಲ್ಲ, ಆದ್ರೆ ಈಗಲೇ ಇದು ದುಸ್ಥಿತಿಗೆ ಬಂದು ತಲುಪಿದೆ. ಈ ಬಗ್ಗೆ ಕಳೆದ ವರ್ಷದಿಂದಾನೇ ದೂರುಗಳು ಇತ್ತು. ಆದ್ರೆ ಸೇತುವೆಯನ್ನ ದುರಸ್ತಿ ಮಾಡುವ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿರಲಿಲ್ಲ. ಈಗ ಸೇತುವೆಯನ್ನ ದುರಸ್ತಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಅನಾಹುತಗಳಾಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ತೂಗು ಸೇತುವೆಯ ಮೆಟ್ಟಿಲುಗಳು, ಚೈನ್ ಲಿಂಕ್, ಬೇಲಿ ಎಲ್ಲವೂ ಹಾಳಾಗಿತ್ತು. ಈ ಬಗ್ಗೆ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ತೂಗು ಸೇತುವೆ ದುರಸ್ತಿಗೆ ಮುಂದಾಗಿದೆ. ಇನ್ನು ತೂಗು ಸೇತುವೆ ದುರಸ್ತಿ ನವೀಕರಣ ಸಂಬಂಧಿಸಿದಂತೆ ಸುಮಾರು 23 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಪಟ್ಟಿಯನ್ನು ತಯಾರಿಸಲಾಗಿದ್ದು, ಈ ಸಂಬಂಧ ಪರಿಶೀಲಿಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ತಿಳಿಸಿದ್ದಾರೆ. ಇನ್ನು ಶಿಥಿಲಗೊಂಡಿರುವ ತೂಗು ಸೇತುವೆ ಮೆಟ್ಟಿಲುಗಳು, ಚೈನ್ ಲಿಂಕ್, ಬೇಲಿ ನಿರ್ಮಾಣ, ಇತರ ಕಾಮಗಾರಿ ಎಲ್ಲವೂ ಇದೇ ವೇಳೆ ನಡೆಯಲಿದ್ದು, ಎಲ್ಲವೂ ಸೂತ್ರವಾಗಿ ನೆರವೇರಿದ್ರೆ ಮುಂದಿನ ದಿನಗಳಲ್ಲಿ ಪ್ರವಾಸಿಗರು ನೆಮ್ಮದಿಯಾಗಿ ತೂಗು ಸೇತುವೆಯಲ್ಲಿ ನಿಂತು ಜಲಧಾರಿಯ ಸೊಬಗನ್ನ ಸವಿಯಲು ಅನುಕೂಲವಾಗಲಿದೆ. ಒಟ್ನಲ್ಲಿ ಮಡಿಕೇರಿಗೆ ಹೋದ್ರೆ ಅಬ್ಬಿ ಫಾಲ್ಸ್ ನೋಡ್ಲೇಬೇಕು. ಇದೊಂಥರ ಅಟ್ರಾಕ್ಷನ್ ಅಂತಾನೆ ಹೇಳ್ಬೇಕು. ಇಂತ ಒಂದು ಅಬ್ಬಿ ಫಾಲ್ಸ್ ಇದೀಗ ದುಸ್ಥಿತಿಗೆ ತಲುಪಿದೆ. ಹಾಗೆ ಇದನ್ನ ಈಗ ಸರಿಪಡಿಸಬೇಕು ಅಂತ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಸೊ ಆದಷ್ಟು ಬೇಗ ಈ ಕೆಲಸನ ಅವರು ಮುಗಿಸಿದ್ರೆ ಪ್ರವಾಸಿಗರು ಆರಾಮ್ಸೆ ಆ ಸೇತುವೆ ಮೇಲೆ ನಿಂತ್ಕೊಂಡು ಜಲಧಾರೆಯನ್ನ ನೋಡಿ ಎಂಜಾಯ್ ಮಾಡಬಹುದು. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಫ್ರೆಂಡ್ಸ್? ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.